ಬಾಳಕತ್ತನ ನೀವು ಬಂದ ನನ್ನ ಕರ್ದೇ ಇಲ್ಲ ಲೇವ ಹಂಗ ಬಂದಿರಿ ಮತ್ತ ಪ್ರೇಮಿ ಕರ್ದಾಳ ಅಂತೇಳಿ ಹಂಗ ಬಂದೆ ಚೆನ್ನವ ಪ್ರೇಮ್ ಕರ್ದಿಲ್ಲ ನಿನ್ನ ಹಾ ಹೊಕ್ಕಿವಿ ಬಾ ಅಂತೇಳಿ ಅಂದ್ಲವಾ ಆದ್ರೆ ಇಷ್ಟಲೋಗ ಬರ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ ಏ ಚೆನ್ನಕ್ಕ ಈಗ ಹೊಂಟೇವಿ ಬಾರ ಅಂತ ಕರೆದ್ರೆ ಏನಂದಿ ನೀನು ನೀವು ಹೋಗುವ ನಾ ಆಮೇಲೆ ಬರ್ತೇನೆ ಅಂತ ಹೇಳ್ದಿಲ್ಲ ಈಗ ನೋಡಿ ಹಿಂಗ ಅನ್ನಕತ್ತೇಲೇವ ಪಾರಕ್ಕ ಕರೆಯವಂದ್ರೆ ನೀನು ಕರ್ದಾಗ ಬಾ ಹಂಗಾರ ಪಾರಕ್ಕ ನಾನು ಹೊಂಟೇವಿ ಬಾಕಲ್ಲ ನಿಂತ್ಕೊಂಡೇವಿ ಅಂತ ಹೇಳೇನಿ ಅಂದ್ರು ಏನಂದ್ಲು ನೀವು ಹೋಗು ನಂದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಾಳ ಅಕಸ್ಮಾತ್ ಸಂಘದವ್ರು ಬಂದ್ರೆ ಫೋನ್ ಹಚ್ಚ ಅಂತ ಹೇಳಾಳ ಈಗ ದಿಢೀರಂತ ಬಂದು ನೀನು ಮುಂದೆ ಹಂಗ ಅನ್ನಕತ್ತಾಳ ನೋಡು ಇವ್ವ ಎಷ್ಟರ ಸುಳ್ಳು ಹೇಳ್ತಿದ್ದಾರವ ಇವ್ರು ಮತ್ತೆ ಇಷ್ಟೊತ್ತಾದ್ರೂ ನೀ ಫೋನ್ ಹಚ್ಲಿಲ್ಲಲ್ಲ ಹಂಗಾರೆ ಸಂಘ ಮುಗಿತಾ ಏನ್ ಮಾಡ್ತಾ ಅಂತೇಳಿ ಅಡ್ಬಾಡ್ಸೆ ಬಂದೆ ನಾನು ಮತ್ತೆ ಫೋನ ಹಚ್ಚಲಿಲ್ಲ ನೀನು ಯವ್ವ ಚೆನ್ನವಕ್ಕ ಇಷ್ಟೊತ್ತಾದ್ರೂ ಯಾರು ಬಂದಿಲ್ಲ ಸಂಘದವ್ರು ಸುಮ್ಮನೆ ಮಾತು ಹೇಳ್ಕೊಂತ ಖಾಲಿ ಪಿಲಿ ಕುಂತೇವಿ ಮನ್ಯಾಗಿದ್ದಿದ್ರೆ ಕೆಲಸ ಹಾಕಿತ್ತು ಅಂತೇಳಿ ಪಾರಕ್ಕ ನನಗೆ ಮಕ್ಕಕ್ಕೆ ಉಗ್ಯಾಕತ್ತಾಳ ನಾವು ಮುಗ್ಗಿಂಡ ಬಂದು ಕೂತ್ಕೊಂಡೇವಿ ನಿನಗೂ ಫೋನ್ ಮಾಡಿ ಕರೆಸಿ ನಾನು ನಿನ್ನ ಹತ್ರ ಬೈಸ್ಕೋಬೇಕಾಗಿತ್ತನ ಅದಕ್ಕೆ ಅವ್ರು ಬಂದ ಮ್ಯಾಗ ಫೋನ್ ಹಚ್ಚಿದ್ರಂತ ಹಚ್ಚಲಿಲ್ಲ ನೀನ ಬಂದಿಲ್ಲ ಬೇಷಾತ್ ಬಾ ಹೌದನ ಇನ್ನೂ ಬಂದು ಹೋಗಿಲ್ಲ ನೀವು ಹಂಗ ಬಂದು ಕೂತೀರಿ ಬೇಷಾತ್ ಹೇಳುವ ನಾನು ಆರಾಮೇ ಬಂದಿದ್ದು ಈಗೇನ ತಕ್ಕದೀಮಿ ಅಂತೇಳಿ ಕುಣ್ಯಾಕತ್ತಿದ್ದಿ ಕರ್ದಿಲ್ಲ ಮಾಡಿಲ್ಲ ಹಂಗಾಗಿತ್ತು ಹಿಂಗತ್ತೆ ವೀರಗರ್ಸೇನ ಶುರು ಮಾಡಿದ್ದಿ ಈಗ ಬಂದಿನಲ್ಲ ಅದಕ್ಕೆ ಓವ ಬೇಷಾತ್ ಹೇಳನಾಕತಿ ಬಾರಿ ದಿವಡ ನೀನು ಅಲ್ಲಿ ಬಿಡೆ ಬಂದು ಹೋಗ್ಯಾರ ಅಂತೇಳಿ ಸಿಟ್ಟಿಗೆ ಹಂಗೆ ಅಂದೆ ಅದಕ್ಕೆ ಬ್ಯಾಸರ ಮಾಡ್ಕೊಂತೀವಿ ಹೋಯ್ ಬಿಡ ಇವ ಅನ್ನೋದೆಲ್ಲ ಅಂತೀರಿ ಆಮೇಲೆ ಹಿಂಗೆ ಅಂತೀರಿ ನಾನು ಹೆಂಗಾಗೇನೆಂದ್ರೆ ಇಲ್ಲಿ ಕಾಮಿಡಿ ಪೀಸ್ ಥರ ಕಾಣಕತ್ಬಿಟ್ಟೇನಿ ಹೋಸರಿ ಕಣ್ಣಿಗೂ ಇಲ್ಲ ಹೇಳ ನೀ ಸಣ್ಣಕ್ಕಿದೆ ಎಲ್ಲ ಹಂಗೆ ಮಾಡ್ತಾರ ಏನಾತ ಹಂಗ ನಕಲಿ ಮಾಡ್ತಾರ ತಪ್ಪು ಯಾಕೆ ತಿಳ್ಕೊಂತಿ ಪ್ರೇಮಿ ಸುಮ್ಮನೆ ಬಿಟ್ಬಿಡ್ಬೇಕು ಅವನ್ನೆಲ್ಲ ಭಾಳ ತಲೆ ಕೆಡ್ಸ್ಕೋಬಾರ್ದು ಬಾ ಕುತ್ಕೋಬಾರ್ವ ಚೆನ್ನವ ನೀನು ಹೋಗ್ಬೇಕಿ ಶಂಕ್ರಿಮ ನೀನು ಇವ್ರ ಕುಟಾಗ ಬಂದಿನ ಭಾಳ ಬಂದ್ ನೀನು ಹ್ಞೂ ನಯ್ಯವ ನಾನು ಪ್ರೇಮ ಅವ್ರ ಕುಟಾಗ ಬಂದನ್ ನೋಡು ಭಾಳ ನಾವು ಬಂದು ಕುತ್ಕೊಂಡು ಸುಮ್ಮನೆ ಖಾಲಿ ಪೀಲಿ ಬಂದು ಕುತ್ಕೊಂಡವಿ ಅಂತ ಮಾತಾಡಕತ್ತಿದೀವಿ ನೋಡುವ ಇನ್ನೂ ಎಷ್ಟೊತ್ತಿಗೆ ಬರ್ತಾರನ ಹೌದನ ಇವ ಹಂಗ ನಾ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಬೇಷಾತ್ ಅಯ್ಯ ಚೆನ್ನಕ್ಕ ಯಾರ ಬಂದು ನಿಂತಾರಲ್ಲ ಬಾಕಲ್ಲಾಗ ಶಂಕ್ರಿವ ಸಂಘ ಸರ ಇರ್ಬೇಕು ಇವ್ರು ಮಂಗಳಾವ್ರಿ ಅವ್ರು ಇಲ್ರಿ ಒಳಗದಾರ ನೀವ್ಯಾರ್ರಿ ನಾನಮ್ಮ ಸಂಘದ ವತಿಯಿಂದ ಬಂದೇನಮ್ಮ ಮಂಗಳಾವ್ರಿ ಇಲ್ಲ ಅದಾರ ಸರ ಬರ್ರಿ ಒಳಗ ಲೇ ಮಂಗಳ ಸಂಘ ಸರ್ ಬಂದಾರ ಬಾರೆ ಹಾ ಬಂದೆ ಪರಕ್ಕ ಬಂದ್ರೆ ಇಷ್ಟೋ ತನಕ ದಾರಿ ಕಾರ್ ಸಾಕತ್ ನೋಡ್ರಿ ಯಾಕ್ರಿ ಲೇಟ್ ಆಗಿ ಬಂದ್ರಿ ಇಲ್ಲಮ್ಮ ಒಂದ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯ್ತು ಇಲ್ಲಿ ತಗೊಳಮ್ಮ ನಾನು ಲಘುನ ಮುಗಿಸ್ತೀನಿ ಏನೈತಿ ಅದು ಪ್ರೊಸೀಜರ್ ನಿಮ್ಗೇನ್ ಲೇಟ್ ಮಾಡಂಗಿಲ್ಲ ಇಷ್ಟೊತ್ತು ಕಾದ್ ಸಾಕಾಗಿರಿ ನೀವು ಆತ್ರಿ ಸರ ಇವ್ರು ಬಾಳ ತತ್ರಿ ಬಂದ್ ಕುತ್ಕೋರಿ ಸರ ಆಯ್ತಮ್ಮ ಕುತ್ಕೊಂತೀನಿ ಮಂಗಳ ಇಷ್ಟ ಜನ ಏನಮ್ಮ ಇನ್ನು ಬರ್ತಾರ ಸರ ಇನ್ನೊಂದೆರಡು ಮಂದಿ ಬರ್ಬೇಕ್ರಿ ಇನ್ನ ಬಂದಿಲ್ಲ ಅವ್ರು ಬರ್ತಾರ ಏನು ಗೊತ್ತಿಲ್ಲ ಸರ ನೀರ್ರಿ ಇನ್ನು ಎಷ್ಟು ಮಂದಿ ಬರ್ತಾರ ಕೇಳಮ್ಮ ಕೇಳು ಪರಕ್ಕ ಇನ್ನು ಎಷ್ಟು ಮಂದಿ ಬರ್ತಾರವಾ ಇವ ನಾಗ ಒಬ್ಬಾಕಿ ಬರ್ಬೇಕಾಗಿತ್ತು ಆಕೆ ಒಬ್ಬಾಕಿ ಬಂದ್ರೆ ನನಗೆ ಗೊತ್ತಿದ್ದಂಗ ಎಲ್ಲಾರು ಬಂದಂಗ ಆತ ನಿನಗೆ ಯಾರು ಗೊತ್ತದಾರ ನೋಡುವ ಫೋನ್ ಮಾಡಿ ಹೇಳ್ಬಿಡು ನಾನು ನಾಗೋಗಿ ಹೇಳೀನಿ ಇನ್ನೇನು ಬರ್ತೇನೆ ಅಂತ ಹೇಳ ಬರ್ಬೋದಕ್ಕಿ ಸರ ಇನ್ನೊಬ್ರು ಅಷ್ಟೇ ಬರ್ತಾರ್ರಿ ನನಗೆ ಗೊತ್ತಿರಂಗ ಯಾರು ಬರೋದಿಲ್ರಿ ಆಯ್ತಮ್ಮ ಹಂಗಾರೆ ಸಂಘ ಸ್ಟಾರ್ಟ್ ಮಾಡ್ಬಿಡಂತ ತಗೋ ಆತ್ರಿ ಸರ ಶುರು ಮಾಡ್ರಿ ಅವ್ರು ಇನ್ನೊಬ್ರು ಬಂದ್ರೆ ನಾವು ಹೇಳ್ತೀವಿ ಅವ್ರಿಗೆ ಅದೇನು ಮಾಹಿತಿ ಐತಿ ಅದನ್ನ ಹೇಳ್ರಿ ನಮ್ಗೆ ನಾವು ಅದನ್ನ ಅವ್ರಿಗೆ ಹೇಳ್ತೀವಿ ಆಯ್ತಮ್ಮ ಕುತ್ಕೊಳ್ರಿ ಹಂಗಾರೆ ಶುರು ಮಾಡಣ್ರಿ ಅಮ್ಮ ಎಲ್ಲಾರು ಬಂದ್ರ ಹ್ಞೂ ರೀ ಸರ ಪಾರಕ್ಕ ನಗಿ ಬಾಬಾ ಬೇಷಾತ್ ಕರೆಕ್ಟ್ ಟೈಮಿಗೆ ಬಂದಿ ನೋಡು ಓ ಇವರು ಸಂಘಕ್ಕೆ ಸೇರ್ಕೊಂಡವ್ರಾ ಹ್ಞೂ ರೀ ಸರ ಇರೊಬ್ರು ಬರೋದಿತ್ರಿ ಬಂದಾರ್ರಿ ಕುತ್ಕೊಳ್ರಿ ಅಮ್ಮ ನಗುವ ಅಲ್ಲೇ ಕುತ್ಕೊಂಡ್ಬಿಡ ಪಾರಕ್ಕ ನೋಡ್ರಿ ಅಮ್ಮ ನೀವ್ ಎಷ್ಟು ಜನ ಆಗ್ತೀರಿ ಅದ್ರ ಮೇಲೆ ಸಂಘ ಶುರುವಾಗ್ತೈತಿ ಈಗ ಎಷ್ಟು ಮಂದಿ ಆಗ್ತೀರಿ ಅದ್ರ ಮೇಲೆ ಲೆಕ್ಕ ಮಾಡಿ ನಾವು ಸಂಘ ಶುರು ಮಾಡ್ತೀವಿ ಇದ್ರ ಪ್ರೊಸೀಜರ್ನ ನಾವು ಈಗ ತಿಳಿಸ್ಬಿಡ್ತೀವಮ್ಮ ನೋಡ್ರಿ ನಮ್ಮ ಸಂಘಕ್ಕೆ ಸೇರ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ನಿಮ್ದು 2 ಫೋಟೋಸ್ ಬೇಕು ಆಮೇಲೆ ತಿಂಗಳ ನಮ್ದು ಸಂಘದಾಗ ಮೀಟಿಂಗ್ ಇರ್ತೈತಿ ಅದನ್ನ ನಾವು ತಿಂಗಳ ನಾವು ಬರೋದಿಲ್ಲ ನೀವು ಪ್ರತಿನಿಧಿ 1 2 ಇರ್ತಾರಲ್ಲ ಅವ್ರು ಮಾಡ್ಕೋತಾರ ಸರ ಇವ್ರಿಗೆ ಎಷ್ಟು ತುಂಬೋದು ತಿಂಗಳ ಅಂತ ಹೇಳ್ಬಿಡ್ರಿ ಅದಕ್ಕೆ ಬಡ್ಡಿ ಎಷ್ಟು ಅಂತ ಹೇಳ್ಬಿಡ್ರಿ ನೋಡ್ರಿ ಅಮ್ಮ ನಮ್ಮ ಸಂಘದೊಳಗ 100 ರೂಪಾಯಿಂದಾನೆ ಚಾಲೂ ಮಾಡ್ತೀವಿ ನಾವು ನೀವು 100 ರೂಪಾಯಿನಾರು ತುಂಬೋದು 200 ರೂಪಾಯಿನಾರು ತುಂಬೋದು 400 ರೂಪಾಯಿನಾರು ತುಂಬೋದು 500 ರೂಪಾಯಿನಾರು ತುಂಬೋದು 1000 ಬೇಕಾದ್ರೂ ತುಂಬೋದು ನಿಮಗೆ ಎಷ್ಟು ಆಗುತ್ತೋ ಹೇಳ್ರಿ ನಾವು ಅಷ್ಟರಿಂದ ಸಂಘ ಸ್ಟಾರ್ಟ್ ಮಾಡ್ತೀವಿ ಮಂಗ್ಲಿ ಮತ್ತು 500 ರೂಪಾಯಿನ ಮಾಡಿಸ್ಬಿಡಂತ ತಗೋ ಮೊದಲ ಶಂಕ್ರಮಕ್ಕ 500 ರೂಪಾಯಿನ ಭಾಳ ಆಗೋದಿಲ್ಲ ಚೆನ್ನವ ಇವ ಏನು ಭಾಳ ಆಗೋದಿಲ್ಲ ಹೇಳ ಏನು ಮತ್ತು ಅಲ್ಲಿ ರೊಕ್ಕ ಅದು ಇದು ಮಾಡೋದಕ್ಕಿಂತ ಒಂದು ಹತ್ರ ಉಳಿತೈತಿ ನಾವ್ರಿ ಏನು ಅಲ್ಲಿ ಕಟ್ಟೋದಿಲ್ಲ ಮಾಡೋದಿಲ್ಲ ಇದೋ ಒಂದು ಸಂಗಲ್ ಹೆಂಗಾರ ಮಾಡಿ ಹೊಂದ್ಸಾಕ್ ಬರ್ತೈತೆ 500 ರೂಪಾಯಿನ ಮಂಗಳವ 500 ರೂಪಾಯಿದ ಹಾಕ್ಬಿಡಂತ ತಗೋರೆ ಇವ್ರನ್ನೆಲ್ಲ ಕೇಳನಿರೋ ಚೆನ್ನಮ್ಮಕ್ಕ
ಕೇಳಿ ಮಾತಾಡಿ ಅವ್ರಿಗೆ ಹೇಳೋಣ ಸರಿಗೆ ಪರಕ್ಕ ಮತ್ತು ಎಷ್ಟೆಷ್ಟು ಹಾಕನ್ರಿವ ಮಂಗಳವ 500 ರೂಪಾಯಿ ಹಾಕ್ಬಿಡಣ್ಣ. ಇವರು ಎಲ್ಲ 500 ರೂಪಾಯಿ ಹಾಕತ್ತಾರ. ಪ್ರೇಮ ನಿನಗೆ ಹಾಕತಿ ಹಾಕಕ್ಕೆ? ಎಲ್ಲರೂ ಹಾಕಿದ್ರು ನಾನು ಹಾಕ್ತೇನೆ ತಗೋ. ಪರಕ್ಕ 500 ರೂಪಾಯಿ ಹಾಕತ್ತಾರ ಹಾಕನ್ರಿ 500 ರೂಪಾಯಿನ? ಹ್ಞೂನ್ಲಿ ಏನಾಗವ ಎಲ್ಲರೂ 500 ರೂಪಾಯಿನ ಹಾಕತ್ತಾರ. ಹಾಕ್ಬಿಡು ನೀನು 500 ರೂಪಾಯಿ ಹಾಕತ್ತಿಲ್ಲ ನಿನ್ನ ಗಂಡನ ಹತ್ರ ಹೇಳಿ ಇಸ್ಕೋ. ಪರಕ್ಕ ಅವನ ಹತ್ರ ಉಸ್ಲಿ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ಮಾಡ್ತೀನಿ ಹಾಕ್ತೀನಿ ತಗೋ. ನೀವು ಹಾಕಾಕತ್ತೀರಂದ್ರೆ ಹಾಕ್ತೀನಿ ನಾನು. ಸಣ್ಣವ ಎಲ್ಲರೂ 500 ರೂಪಾಯಿ ಹಾಕತ್ತಾರ, ನೀವು ಹಾಕ್ತೀರಿ ಹೋದಿಲ್ಲ? ಹ್ಞೂ ಪರವ ಎಲ್ಲರೂ ಹಾಕಿದ್ರೆ ನಾನು ಹಾಕ್ತೀನಿ ತಗೋ. ಆಯ್ತೇನ್ರಮ್ಮ ಎಲ್ಲಾರ್ದು ಮಾತಾಡ್ಕೊಳೋದು ಎಷ್ಟು ಹಾಕೋಣಂತ ಡಿಸೈಡ್ ಮಾಡಿದ್ರಿ? ಮಾತಾಡ್ಕೊಂಡಿದ್ದಾಯ್ತಾ ಅಮೌಂಟ್ ಎಷ್ಟು ಅಂತ ಹೇಳಿ? ಸರ ಎಲ್ಲರೂ ಸೇರಿ 500 ರೂಪಾಯಿ ಹಾಕೋಣ ಹಾಕತ್ತಾರ್ರಿ. 500 ರೂಪಾಯಿನ ಹಾಕ್ಬಿಡ್ತೇವೆ ತಗೋರಿ, ತಿಂಗಳಿಗೆ 500 ರೂಪಾಯಿ. ಆಯ್ತಮ್ಮ. ಇವತ್ತು ಎಷ್ಟು ತಾರೀಕು? 1ನೇ ತಾರೀಕಿಂದ 1ನೇ ತಾರೀಕಿಗೆ ಮಾಡೋಣಮ್ಮ. ಹ್ಞೂ ರೀ ಸರ. ಇಲ್ಲಿ ಯಾರು ನೌಕರಿದಾರ ಇಲ್ರಿ, ಎಲ್ಲಾರು ಮನೆ ಕೆಲಸ ಮಾಡೋರು ರೈತರ ಭಾಳ ಮಂದಿ ಅದಾರ್ರಿ. ನೌಕರಿದಾರ ಇದ್ರೆ ಆ ಟೈಮಿಗೆ ಬರ್ತೈತಿ, ನಮ್ಗೆ ಯಾವಾಗ ಸಂಘ ಇಟ್ಟರು ನಡಿತೈತ್ರಿ. ಹೌದಮ್ಮ, ಆಯ್ತು ತಗೊಳ್ರಿ. ನೀವ ತಿಂಗಳ ಬಂದು ಸಂಘದ ರೊಕ್ಕ ತಗೊಂಡು ಹೋಗ್ತೀರಾ ಏನು? ನಾವ ಓಷ್ಟು ಜಮಾ ಮಾಡ್ಕೊಂಡು ಹೋಗಿ ಬ್ಯಾಂಕಿಗೆ ತುಂಬರ್ಬೇಕ್ರಿ? ಈಗ ಅದನ್ನೇ ಹೇಳ್ತಾ ಇದ್ದೆಮ್ಮ ನಾನು. ಏನ್ ಮಾಡ್ತೀವಿ ಗೊತ್ತಾ, ಈಗ ನಾವು ಸಂಘದೊಳಗೆ ನಾವು ತಿಂಗಳು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರತಿನಿಧಿ ಒಂದು ಅಂತ ಹೇಳಿ ಅವ್ರಿಗೆ ಒಂದು ಸೀಲ್, ಪ್ರತಿನಿಧಿ 1, 2 ಅಂತ ಹೇಳಿ ಅವ್ರಿಗೆ ಸೀಲನ್ನು ಕೊಡ್ತೀವಿ. ಅವರು ನೀವು ಕಟ್ಟಿರೋ ದುಡ್ಡನ್ನ ಅವರು ಕಟ್ಟಿ ಬರ್ಬೋದು, ನೀವು ಕಟ್ಟಿ ಬರ್ಬೋದು. ನಿಮ್ಮಲ್ಲಿ ಯಾರು ಖಾಲಿ ಇರ್ತಿರೋ, ನಿಮ್ಗೆ ಫ್ರೀ ಇರ್ತಿರೋ ಅವ್ರು ಯಾರು ಹೋಗಿ ಬ್ಯಾಂಕಿಗೆ ಅಮೌಂಟನ್ನು ಕಟ್ಟಿ ಬರ್ಬೋದು. ಆದರೆ ತೆಗೆಸ್ಕೊಂಡು ಬರೋದು ಮಾತ್ರ ಎಲ್ಲರೂ ತೆಗೆಸ್ಕೊಂಡ್ ಬರೋಂಗಿಲ್ಲ. ಪ್ರತಿನಿಧಿ 1, 2 ಇಬ್ಬರಷ್ಟೇ ನಾವು ಅಲೋ ಮಾಡಿರ್ತೀವಿ. ಅವ್ರಿಬ್ರು ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬರ್ಬೋದು. ಯಾಕೆ ದುಡ್ಡನ್ನ ಅವ್ರಿಬ್ರು ಡ್ರಾ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ, ಇವ್ರದ್ದು ಎಲ್ಲ ಪ್ರೂಫನ್ನ ನಾವು ಅಲ್ಲಿ ಕೊಟ್ಟಿರ್ತೀವಿ. ಇವ್ರದ್ದು ಫೋಟೋ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಟ್ಟಿರ್ತೀವಿ. ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಅಲ್ಲಿ ಅಲಾವ್ ಇರ್ತೈತಿ. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇತ್ತು, ಬೇಕು ಅನ್ನೋದಾದ್ರೆ ಅವ್ರಿಗೆ ಹೇಳ್ಬೇಕು 1 ದಿವಸ ಮುಂಚೆನ. ಅವಾಗ ಅವ್ರು ಏನೇ ಮಾಡ್ತಾರ, ನಿಮ್ಗೆ ದುಡ್ಡನ್ನ ತೆಗೆಸ್ಕೊಂಡು ಬರ್ತಾರ. ಆಮ್ಯಾಗ ತಿಂಗಳಿಗೆ 2 ರೂಪಾಯಿ ಬಡ್ಡಿ ಹಂಗ ಅವರು ನಿಮ್ಗೆ ಸಾಲವನ್ನ ನೀಡ್ತಾರ. ಇದರಲ್ಲಿ ಕೆಲವೊಂದು ಬೆನಿಫಿಟ್ ಕೂಡ ಇರುತ್ತಮ್ಮ. ಒಮ್ಮೊಮ್ಮೆ ಗೌರ್ಮೆಂಟ್ ವತಿಯಿಂದ ನಿಮ್ಗೆ ಇಷ್ಟು ಸಾಲ ಅಂತ ಹೇಳಿ ಮಂಜೂರಾತಿ ಆಗಿರ್ತೈತಿ. ಅದು 1 ಲಕ್ಷನ ಆಗಿರ್ಬೋದು, 2 ಲಕ್ಷನ ಆಗಿರ್ಬೋದು, 3 ಲಕ್ಷನ ಆಗಿರ್ಬೋದು. ಅದು ಅವರವರ ಸಂಘದ ಅಭ್ಯರ್ಥಿಗಳ ಮೇಲೆ ಅದು ಬಿಡುಗಡೆ ಆಗಿರ್ತೈತಮ್ಮ. ಆವಾಗ ನೀವ್ ಏನ್ ಮಾಡ್ಬೇಕು, ನಿಮ್ಮ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅಂತ ಬರ್ತೈತಿ, ಅದನ್ನ ಡಿವೈಡ್ ಮಾಡ್ಕೊಂಡು ನೀವು ಸಂಘದಲ್ಲಿ ಆ ರೊಕ್ಕನ ತಗೋಬೇಕು. ಎಲ್ಲರೂ ಕಂಪಲ್ಸರಿ ತಗೊಳ್ಳೇಬೇಕು. ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು, ತಿಂಗಳಿಗೂ ಬಡ್ಡಿನೂ ಕೊಟ್ಬೇಕು, ಆಮೇಲೆ ಅಸಲು ಕಟ್ಟಬೇಕು, ಎರಡನ್ನೂ ಕಟ್ಟಬೇಕು. ಸರ ಎಷ್ಟು ತಿಂಗಳು ಆಗ್ತೈತ್ರಿ ಕಟ್ಟೋದದು? ನೋಡಮ್ಮ, ಅದು ಈಗ ಎಲ್ಲ ಎಷ್ಟು ತಿಂಗಳಾಗ್ತೈತಿ, ವರ್ಷ ಆಗ್ತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅಮೌಂಟ್ ಎಷ್ಟು ಬರ್ತೈತಿ ಅದ್ರ ಮೇಲೆ ನೋಡ್ಕೊಂಡು ವರ್ಷನ ಆಗ್ಬೋದು, 2 ವರ್ಷನ ಆಗ್ಬೋದು. ಆದ್ರೆ ತಿಂಗಳ ಇಷ್ಟಿಷ್ಟು ಅಂತೇಳಿ ಡಿವೈಡ್ ಮಾಡಿ ತುಂಬೋದಲ್ಲ, ಹಂಗಾಗಿ ಲೇಟ್ ಆಗ್ತೈತಿ. ಅದು ಅಮೌಂಟ್ ಬಂದ್ಮೇಲೆ ನಾ ಎಲ್ಲ ವಿವರಿಸಿ ನಿಮ್ಗೆ ಹೇಳ್ತೀನಿ. ಈಗೇನು ಅದ್ರ ಬಗ್ಗೆ ನೀವು ತಿಳ್ಕೊಳೋಷ್ಟು ಏನು ಟೆನ್ಷನ್ ಏನು ಬೇಡ. ಈಗ ಕೂಲಾಗಿರಿ, ಈಗ ಮುಂದೆ ಆಗೋದನ್ನ ನಾವು ನೋಡೋಣ. ಮಂಗಳಮ್ಮ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಇವ್ರದ್ದು ರೇಷನ್ ಕಾರ್ಡು ಎಲ್ಲ ಜೆರಾಕ್ಸ್ ಎಲ್ಲ ಇಟ್ಕೊಂಡ್ಬಿಡಿ. ನಾನು ನೆಕ್ಸ್ಟ್ ವೀಕ್ ಬಂದು ಅದನ್ನೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ. ಆದ್ರಿ ಸರ್, ಇಟ್ಕೊಂಡಿರ್ತೀನಿ ಎಲ್ಲಾರ್ದು, ನೀವು ಬಂದು ಇಸ್ಕೊಂಡು ಹೋಗಿ. ಆಯ್ತಮ್ಮ. ಈಗ ನಂದು ಬೇರೆ ಕಡೆಗೆ ಇನ್ನೊಂದು ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಆಫೀಸ್ಗೆ ಹೋಗ್ಬೇಕು. ಬರ್ಲಮ್ಮ? ಬರ್ತೇನ್ರಿ. ಆಯ್ತ್ರಿ ಸರ, ಹೋಗಿ ಬರ್ರಿ.